BA BSc ಪ್ರಥಮ ಸೆಮಿಸ್ಟರ್ನ ಮಾರ್ಚ್ 2023ರ ಜಿಯಾಗ್ರಫಿ OEC ಪತ್ರಿಕೆಯಾದಂಥ ಇಂಟ್ರೊಡಕ್ಷನ್ ಟು ಫಿಸಿಕಲ್ ಜಿಯಾಗ್ರಫಿ ಈ ಒಂದು ವಿಷಯದ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲಿಗೆ ವಿಭಾಗ ಅದಲ್ಲಿ ಕೆಳಗಿನವುಗಳಲ್ಲಿ ಬೇಕಾದ 5ಕ್ಕೆ 50 ಶಬ್ದಗಳು ಮೀರದಂತೆ ಉತ್ತರಿಸಿರಿ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ನಿಮಗೆ ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳಾಗಿದೆ. ಮೊದಲ ಪ್ರಶ್ನೆ, ಪೃಥ್ವಿಯ ದೈನಿಕ ಚಲನೆ. ಪೃಥ್ವಿಯು ಅಂದರೆ ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಪ್ರತಿನಿತ್ಯವೂ ಸುತ್ತುವುದು. ಈ ಒಂದು ಪೃಥ್ವಿಯ ಅಂದರೆ ಭೂಮಿಯ ಚಲನೆಯನ್ನು ಪೃಥ್ವಿಯ ದೈನಿಕ ಚಲನೆ ಅಥವಾ ಭೂ ಅಕ್ಷಭ್ರಮಣ ಎಂದು ಕರೆಯುತ್ತಾರೆ. ಈ ಒಂದು ಪೃಥ್ವಿಯ ದೈನಿಕ ಚಲನೆಯ ಕಾಲಾವಧಿಯು 24 ಗಂಟೆಗಳಾಗಿದ್ದು, ಈ ಒಂದು ದೈನಿಕ ಚಲನೆಯಿಂದ ಹಗಲು ಮತ್ತು ರಾತ್ರಿಗಳು ಸಂಭವಿಸುತ್ತವೆ. 2 ಅಂಕದ ಪ್ರಶ್ನೆಗಳಲ್ಲಿ ಭೂ ಅಕ್ಷಭ್ರಮಣ ಅಂತಲೂ ಕೇಳಬಹುದು. ಆಗ ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಪ್ರತಿನಿತ್ಯ ಸುತ್ತುತ್ತಿದ್ದು, ಈ ಒಂದು ಚಲನೆಯನ್ನೇ ಭೂ ಅಕ್ಷಭ್ರಮಣ ಎಂದು ಕರೆಯುತ್ತಾರೆ. ಈ ಒಂದು ಭೂ ಅಕ್ಷಭ್ರಮಣದ ಕಾಲಾವಧಿ 24 ಗಂಟೆಯಾಗಿದ್ದು, ಈ ಒಂದು ಭೂ ಅಕ್ಷಭ್ರಮಣದಿಂದ ಹಗಲು ಮತ್ತು ರಾತ್ರಿಗಳು ಸಂಭವಿಸುತ್ತವೆ ಎಂದು ಬರೆಯಬೇಕು. ಪ್ರಶ್ನೆ 2, ಶಿಲೆಗಳು. ಖನಿಜಗಳ ಸಂಯುಕ್ತ ವಸ್ತುವನ್ನೇ ಶಿಲೆ ಎಂದು ಕರೆಯಲಾಗಿದೆ. ವೈಜ್ಞಾನಿಕವಾಗಿ ಇದು ಕಠಿಣವಾದ ಭೌತ ವಸ್ತುವಿಗೆ ಮಾತ್ರ ಈ ಒಂದು ಶಬ್ದ ಅನ್ವಯಿಸದೆ, ಮೃದುವಾದ ಸೀಮೆ ಸುಣ್ಣ, ಮರಳು ಶಿಲೆ ಮತ್ತು ಕಪ್ಪು ಶಿಲೆ ಇನ್ನೂ ಮೊದಲಾದವುಗಳಿಗೆ ಈ ಒಂದು ಶಿಲೆಗಳು ಅನ್ನುವಂಥ ಶಬ್ದವು ಅನ್ವಯಿಸುತ್ತದೆ. ಶಿಲೆ ರಾಸಾಯನಿಕ ಮಿಶ್ರಣವಾಗಿರದೆ ಅದು ಖನಿಜ ಪದಾರ್ಥಗಳ ಸಂಯುಕ್ತ ರೂಪವಾಗಿದೆ ಎಂದು ಹೇಳಬಹುದು. ಪ್ರಶ್ನೆ 3, ಹವಾಮಾನ ಅಥವಾ ವಾಯುಸ್ಥಿತಿ. ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದ ಅಲ್ಪ ಕಾಲಾವಧಿಯ ವಾಯುಮಂಡಲವು ಆಂತರಿಕವಾಗಿ ಒಳಗೊಂಡಿರುವಂಥ ಮೂಲಾಂಶಗಳಾದ ಉಷ್ಣಾಂಶ, ಒತ್ತಡ, ತೇವಾಂಶ, ಮಾರುತಗಳು ಮತ್ತು ವೃಷ್ಟಿ ಇವೆಲ್ಲವುಗಳ ಸಮಗ್ರ ಸ್ಥಿತಿಯನ್ನು ಅಥವಾ ಒಟ್ಟಾರೆ ಮೊತ್ತವನ್ನು ನಾವು ವಾಯುಸ್ಥಿತಿ ಎಂದು ಕರೆಯುತ್ತೇವೆ. ಈ ಒಂದು ವಾಯುಮಂಡಲದ ಮೂಲಾಂಶಗಳು ಸ್ಥಿರವಾಗಿರದೆ ಪ್ರತಿ ಕ್ಷಣವೂ ಬದಲಾವಣೆ ಹೊಂದುತ್ತಿರುವುದರಿಂದ ಈ ಒಂದು ಹವಾಮಾನ ಅಥವಾ ವಾಯುಸ್ಥಿತಿಯು ಸಹ ಪ್ರತಿ ಗಳಿಗೆಯೂ ಬದಲಾವಣೆ ಹೊಂದುತ್ತಿರುತ್ತದೆ. ಇಲ್ಲಿ 2 ಅಂಕದ ಪ್ರಶ್ನೆಗಳಲ್ಲಿ ವಾಯುಮಂಡಲದ ಮೂಲಾಂಶಗಳು ಅಂತಲೂ ಕೇಳಬಹುದು. ಹಾಗೆ ಕೇಳಿದಾಗ ಈ ಒಂದು ವಾಯುಮಂಡಲದ ಮೂಲಾಂಶಗಳು ಉಷ್ಣಾಂಶ, ಒತ್ತಡ, ತೇವಾಂಶ, ಮಾರುತಗಳು ಮತ್ತು ವೃಷ್ಟಿ ಮುಖ್ಯವಾಗಿದ್ದು, ಇವು ಸ್ಥಿರವಾಗಿರದೆ ಪ್ರತಿ ಕ್ಷಣವೂ ಬದಲಾವಣೆ ಹೊಂದುವುದರಿಂದ ವಾಯುಸ್ಥಿತಿಯು ಪ್ರತಿ ಗಳಿಗೆಯೂ ಬದಲಾವಣೆ ಹೊಂದುತ್ತಿರುತ್ತದೆ ಎಂದು ಬರೆಯಬೇಕು. ಪ್ರಶ್ನೆ 4, ಮಳೆ. ವಾಯುಮಂಡಲದ ತೇವಾಂಶವು ಘನೀಕರಣ ಹೊಂದಿದ ನಂತರ ನೀರಿನ ಹನಿಗಳ ರೂಪದಲ್ಲಿ ಭೂಮಿಯ ಮೇಲೆ ಬೀಳುವುದನ್ನೇ ನಾವು ಮಳೆ ಎಂದು ಕರೆಯುತ್ತೇವೆ. ಜಲಾಂಶದಿಂದ ಸಂಪೂರಿತಗೊಂಡಂಥ ವಾಯು ಮತ್ತಷ್ಟು ತಂಪಾಗುವುದರಿಂದ ತೇವಾಂಶವು ಸಣ್ಣ ಸಣ್ಣ ನೀರಿನ ಕಣಗಳಾಗಿ ಶೇಖರಗೊಂಡು ಮೋಡಗಳಾಗಿ ಪರಿಣಮಿಸುತ್ತವೆ. ಸೂಕ್ಷ್ಮವಾದ ನೀರಿನ ಕಣಗಳು ಪರಸ್ಪರ ಆಕರ್ಷಿಸಲ್ಪಟ್ಟು ದಪ್ಪ ಹನಿಗಳಾಗಿ ಬೆಳವಣಿಗೆ ಹೊಂದುವವು. ಅವು ವಾಯುಮಂಡಲದಲ್ಲಿ ತೇಲುವುದಕ್ಕಿಂತಲೂ ಹೆಚ್ಚು ತೂಕವನ್ನು ಅಂದರೆ ಭಾರವನ್ನು ಹೊಂದುವುದರಿಂದ ದ್ರವರೂಪವನ್ನು ತಾಳಿ ಭೂಮಿಯ ಮೇಲೆ ಬೀಳುತ್ತವೆ. ಇದನ್ನೇ ನಾವು ಮಳೆ ಎಂದು ಕರೆಯುತ್ತೇವೆ. ಪ್ರಶ್ನೆ 5, ಖಂಡಾವರಣ ಇಳಿಜಾರು. ಇದು ಸಾಗರ ಮೇಲ್ಮೈ ತಳದ ಲಕ್ಷಣಗಳಾದಂಥ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳ ಸಾಗರ ಮೈದಾನ, ಸಾಗರ ತಗ್ಗುಗಳು ಈ 4ರಲ್ಲಿ ಒಂದಾದಂಥ ಈ ಒಂದು ಖಂಡಾವರಣ ಇಳಿಜಾರು ಖಂಡಾವರಣ ಪ್ರದೇಶದಿಂದ ಮುಂದೆ ಸಾಗರದೊಳಗೆ ಕಡಿದಾದ ಇಳಿಜಾರಿನಿಂದ ಕೂಡಿದ
ಸಾಗರದ ತಳದ ಮೇಲ್ಮೈಯಾಗಿರುತ್ತದೆ. ಈ ಭಾಗವನ್ನೇ ನಾವು ಖಂಡಾವರಣ ಇಳಿಜಾರು ಎಂದು ಕರೆಯುತ್ತೇವೆ. ಇದು 200 ಮೀಟರ್ಗಳಿಂದ 400 ಮೀಟರ್ಗಳಷ್ಟು ಆಳವಾಗಿರುತ್ತದೆ. ಆದರೆ ಕೆಲವೊಂದು ಭಾಗಗಳಲ್ಲಿ ಇದರ ಆಳವು 900 ಮೀಟರ್ಗಳವರೆಗೂ ಹಂಚಿಕೆಯಾಗಿರುತ್ತದೆ. 2 ಅಂಕದ ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ 6, ಶಕ್ತಿ ಸಂಪನ್ಮೂಲಗಳು. ಆಧುನಿಕ ಔದ್ಯಮಿಕ ಅಭಿವೃದ್ಧಿಯು ಅಂದರೆ ಕೈಗಾರಿಕೆಗಳ ಅಭಿವೃದ್ಧಿಯು ಈ ಒಂದು ಶಕ್ತಿ ಸಂಪನ್ಮೂಲಗಳನ್ನು ಅವಲಂಬಿಸಿವೆ. ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಕ್ತಿ ಸಂಪನ್ಮೂಲಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಕೈಗಾರಿಕಾ ಉತ್ಪನ್ನಗಳು, ಸಾರಿಗೆ, ವಾಣಿಜ್ಯೋದ್ಯಮ ಇನ್ನೂ ಮುಂತಾದ ಆರ್ಥಿಕ ಕ್ಷೇತ್ರಗಳ ಅಭಿವೃದ್ಧಿಯು ಈ ಒಂದು ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನೇ ಅವಲಂಬಿಸಿವೆ. ಅಂದ ಮೇಲೆ ಅಂಥ ಪ್ರಮುಖ ಶಕ್ತಿ ಸಂಪನ್ಮೂಲಗಳು ಪ್ರಪಂಚದಲ್ಲಿ ಯಾವುವು ಅಂತ ನಾವು ನೋಡಿದಾಗ ಅವು ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಜಲವಿದ್ಯುತ್ ಶಕ್ತಿ ಮತ್ತು ಪರಮಾಣು ಶಕ್ತಿಗಳು ಮುಖ್ಯವಾಗಿರುತ್ತವೆ. ಈ ತೆರನಾಗಿ 2 ಅಂಕದ ಪ್ರಶ್ನೆಗಳಿದ್ದರೆ, ಇನ್ನು ವಿಭಾಗ ಬ, ಕೆಳಗಿನವುಗಳಲ್ಲಿ ಬೇಕಾದ 4ಕ್ಕೆ 200 ಶಬ್ದಗಳು ಮೀರದಂತೆ ಉತ್ತರಿಸಿರಿ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳಾಗಿವೆ. ಅಂದ ಮೇಲೆ ಮೊದಲ ಪ್ರಶ್ನೆ 7, ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ವಿವರಿಸಿರಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದೇ ನಮ್ಮ ಚಾನಲ್ನಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಅನ್ನುವಂಥ ವಿಡಿಯೋ ಇದೆ. ಅದನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಇನ್ನು ಪ್ರಶ್ನೆ 8, ಶಿಲೆಗಳ ಮಹತ್ವವನ್ನು ವರ್ಣಿಸಿರಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಹ ಇದೇ ನಮ್ಮ ಚಾನಲ್ದಲ್ಲಿದೆ. ಅದನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಪ್ರಶ್ನೆ 9, ವಾಯುಮಂಡಲದ ಸಂಯೋಜನೆ ವಿವರಿಸಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋನೂ ಸಹ ಇದೇ ನಮ್ಮ ಚಾನಲ್ದಲ್ಲಿ ವಾಯುಮಂಡಲದ ಸಂಯೋಜನೆ ಅಂತ ಇದೆ. ಇದನ್ನು ನೋಡಿ ತಿಳಿದುಕೊಳ್ಳಿ. ಪ್ರಶ್ನೆ 10, ಮಹಾಸಾಗರದ ಉಷ್ಣಾಂಶವನ್ನು ವಿವರಿಸಿ ಅಂತ ಇದ್ದರೆ 5 ಅಂಕದ ಕೊನೆಯ ಪ್ರಶ್ನೆ 11, ಅಟ್ಲಾಂಟಿಕ್ ಮಹಾಸಾಗರದ ಪ್ರವಾಹಗಳನ್ನು ಚರ್ಚಿಸಿರಿ ಅಂತ ಇವು 5 ಅಂಕದ ಪ್ರಶ್ನೆಗಳಾಗಿವೆ. ಇನ್ನು ವಿಭಾಗ ಖ, ಕೆಳಗಿನವುಗಳಲ್ಲಿ ಬೇಕಾದ 3ಕ್ಕೆ 500 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇಲ್ಲಿ 4 ಪ್ರಶ್ನೆಗಳಿವೆ. ಇವುಗಳಲ್ಲಿ ಬೇಕಾದ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳಾಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 12, ಪೃಥ್ವಿಯ ದೈನಿಕ ಮತ್ತು ವಾರ್ಷಿಕ ಚಲನೆ ಮತ್ತು ಇದರ ಪರಿಣಾಮಗಳನ್ನು ಚರ್ಚಿಸಿರಿ ಅಂತ ಇದ್ದರೆ ಪ್ರಶ್ನೆ 13, ಗಾಳಿಯ ಕಾರ್ಯಗಳನ್ನು ಸವಿಸ್ತಾರವಾಗಿ ಚರ್ಚಿಸಿರಿ. 14, ವಾಯುಮಂಡಲದ ಒತ್ತಡವನ್ನು ಸವಿಸ್ತಾರವಾಗಿ ವಿವರಿಸಿರಿ ಅಂತ ಇದ್ದರೆ 10 ಅಂಕದ ಕೊನೆಯ ಪ್ರಶ್ನೆ 15, ಸಾಗರ ಉಬ್ಬರ ಇಳಿತಗಳ ಪ್ರಕಾರಗಳು ಮತ್ತು ಮಹತ್ವ ಕುರಿತು ಚರ್ಚಿಸಿರಿ ಅಂತ ಈ ತೆರನಾಗಿ ಮಾರ್ಚ್ 2023ರ ಪ್ರಶ್ನೆ ಪತ್ರಿಕೆಯಾಗಿದೆ. ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.